ಹೊರಗೆಲ್ಲ ಗೊತ್ತು ಅವ್ರಿಗೆ. ಮತ್ತು ಅದಕ್ಕೆ ಮೇನ್ ನಮಗೇನು ಬೇಕಾಗಿದೆ ಅವ್ರು ಇಟ್ಕೊಂಡು ಉಳಿದು ಕೊಟ್ಟಿದ್ದಾರೆ ಅಂತೇಳಿ. ಅಂದ್ರೆ ಮ್ಯಾಲಿನ ಸೊಟ್ಟಿ ಕೊಟ್ಟಿದ್ದಾರೆ, ಒಳಗಿನ ತಿರುಳು ಅವ್ರು ಇಟ್ಕೊಂಡಿದ್ದಾರೆ ಅನ್ನುವಾಗ ಇಲ್ಲಿ ಒಂದಿಷ್ಟು ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಬೈರೇಗೌಡರು ಕೇಳೋದು ಯೋಗ್ಯ. ಮತ್ತು ಇಲ್ಲ ಇವತ್ತಂತೂ ಯಾವುದೇ ರಾಜಕಾರಣಿ ಅಲ್ಲಿ ದುಡ್ಡು ಸಿಗೋದಿಲ್ಲ ಅಂದ್ರೆ ಅಲ್ಲಿ ಹೋಗೋದೇ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಲಾಭ ಇಲ್ಲದ್ರೆ ಅದು ಮಾಡೋದು ಯಾಕಪ್ಪ ಅಂತೇಳಿ. ಇವಾಗ ಜನಸೇವೆ ಅಂದರೆ ಏನಪ್ಪ, ಜನಸೇವೆ ಅಂದರೆ ಜನರ ಕಿಸೆಯಿಂದ ದುಡ್ಡು ಯಾವ ರೀತಿ ಹೊಡ್ಕೋಬೇಕಪ್ಪ ನಾವು ಅನ್ನುವಂಥದ್ದಾಗಿದೆ ವಿನಃ ಒಂದು ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಬೇಕು ಅನ್ನುವಂಥ ಮನೋವೃತ್ತಿ ವಿಶೇಷವಾಗಿ ಯಾರಲ್ಲೂ ಕಾಣದೇ ಇರೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತೆಲ್ಲರೂ ನಮ್ಮ ಎಲ್ಲ ಸಚಿವರಾಗಿರ್ಬೋದು, ಅದೇ ಕಾಲಕ್ಕೆ ಶಾಸಕರಾಗಿರ್ಬೋದು ಕೋಟ್ಯಾಧೀಶರು ಯಾಕೆ ಆಗ್ತಾಯಿದ್ದಾರೆ ಅಂದ್ರೆ ಜನಸೇವೆ ಮಾಡೋದಕ್ಕೆ ಹೋಗೋದಲ್ಲ, ಜನರನ್ನು ಸೇವೆ ಮಾಡೋದಕ್ಕಾಗಿ. ಅದು ನಿಮಗೆ ಬಿಟ್ಟಂಥ ವಿಷಯ. ಇದಕ್ಕಾಗಿ ಇಲ್ಲಿ ಹೋಗ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ಮತ್ತೆ ಗದ್ದಲದ ರಾಮಲಿಂಗಾರೆಡ್ಡಿಯವರು ಪೂರ್ತಿ ತೃಪ್ತಿ ಆಗಿಲ್ಲ ಇನ್ನೂ. ಆದರೂ ಅವ್ರು ನಮ್ಮ ಸಾಕಪ್ಪ ಇವು ಸಾರು ಬೇಡ ಅಂತೇಳಿ ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಹೈಕಮಾಂಡಿದ್ದು ನೀನು ಡಿಸಿಷನ್ ತೊಗೊಳ್ಬೋದು ಅನ್ನೋ ಸಹಿತ ಅಷ್ಟು ಮುಖ್ಯದ. ಹೈಕಮಾಂಡ್ಗೂ ಸಹಿತ ಕೃಷ್ಣ ಬೈರೇಗೌಡರು ಆತ್ಮೀಯರನ್ನ, ಅದೇ ಕಾಲಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆತ್ಮೀಯರ, ಇಬ್ಬರು ಅವ್ರಿಗೆ ಬೇಕು ಅನ್ನುವಂಥ ಒಂದು ವಿಚಾರನೂ ಇಲ್ಲೇನು ಓಪನ್ ಇದ್ದಂಥ ಸೀಕ್ರೆಟ್. ಒಟ್ಟಾರೆಯಾಗಿ ಬೈರೇಗೌಡರ ಈ ಡಿಮಾಂಡ್ದಿಂದಾಗಿ ಕಾಂಗ್ರೆಸ್ನಲ್ಲಿ ಎಲ್ಲ ಒಳಗೆ ಸುದ್ದಿಲ್ಲ, ಏನೇನೋ ನಡೀತಾ ಇದೆ ಅಂತೇಳಿ. ಅದರಲ್ಲೂ ವಿರೋಧಿ ಬಿ ಜೆ ಪಿಗಳಿಗೆ ಮತ್ತು ಜೆ ಡಿ ಎಸ್ನವ್ರಿಗೆ ಒಂದು ದೊಡ್ಡ ಆಹಾರ ಒದಗಿಸಿದಂಗೆ ಇದೆ. ಹೌದಪ್ಪ, ಇವರು ಉದ್ಯೋಗ ಮಾಡೋಕ್ಕೆ ಹೋಗಿಲ್ಲ, ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಜನರದು ಇವ್ರು ದುಡ್ಡು ಹೊಡಿದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ದುಡ್ಡು ಸಿಗೋದಿಲ್ಲ ಅಂದ್ರೆ ಕೆಲಸ ಮಾಡಿದ್ರು ಅನ್ನೋಂಗೆ ಬಿ ಜೆ ಪಿಗೂ ಪ್ರಚಾರ ಮಾಡ್ತಾ ಇದ್ದಾರೆ, ಜೆ ಡಿ ಎಸ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಏನೋ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಈ ಒಂದು ಏನು ತಿಕ್ಕಾಟದ ಕುರ್ಸಿ ತಿಕ್ಕಾಟಗಳು ಮೋಸ್ಟ್ ಪ್ರಾಬಬ್ಲಿ ಈ